ಈ ಸುಡು ಬಿಸಿಲಿಗೆ ಒಂದು ಹೆಲ್ದಿ ಆಗಿರುವಂತಹ, ಕ್ರೀಮಿ ಆಗಿರುವಂತಹ, ಒಂದು ಶುಗರ್ ಫ್ರೀ ಆಗಿರುವಂತಹ ಕ್ಯಾಂಡಿ ಕುಲ್ಫಿ ರೆಡಿ ಮಾಡೋದಂದ್ರೆ ನಿಮ್ಗೆ ಇಷ್ಟನಾ? ಹಾಗಿದ್ರೆ ಬನ್ನಿ ನನ್ ಜೊತೆ ನಾನ್ ಹೇಳ್ತೀನಿ. ಮೊದ್ಲು ನೋಡಿ 1 ಕಪ್ಪು ಮಖಾನ, ಆಮೇಲೆ ಸ್ವಲ್ಪ ಗೋಡಂಬಿ, ಡೇಟ್ಸ್ ಇಷ್ಟನ್ನ 1 ಕಪ್ ಹಾಲಲ್ಲಿ ಹಾಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ನೆನ್ಸಿಟ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್ ಅರ್ಧ ಗಂಟೆ ಕಳ್ದ್ಮೇಲೆ ಇದನ್ನೆಲ್ಲ ತೆಗೆದು ಮಿಕ್ಸಿ ಜಾರಲ್ಲಿ ಹಾಕ್ಬೇಕು. ಆಮೇಲೆ ಇದನ್ನ ನುಣ್ಣಗೆ ರುಬ್ಕೊಳ್ಳಿ. ನೆಕ್ಸ್ಟ್ ಹಾಲೇನು ಸೇರಿಸೋದೇನ್ ಬೇಡ, ಇಷ್ಟೇ ಸಾಕು. ನೋಡಿ ಎಲ್ಲ ಕೂಡ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ರುಬ್ಬಿ ತರಬೇಕು. ಪೇಸ್ಟ್ ರೆಡಿ ಆಯ್ತಲ್ವಾ? ನೆಕ್ಸ್ಟ್ ಒಂದು ಪ್ಯಾನ್ ತಗೊಳ್ಳಿ. ಅದಕ್ಕೆ 1 ಕಪ್ ಹಾಲು ಹಾಕೊಳ್ಳಿ ಮೊದಲು. ನೆಕ್ಸ್ಟ್ ಹಾಲು ಹಾಕೊಂಡ್ಬಿಟ್ಟು ಸ್ವಲ್ಪ ಹಾಲಿನ ಹುಡಿ ಸೇರಿಸ್ತಾ ಇದ್ದೀನಿ ನಾನು. ಸಣ್ಣ ಪ್ಯಾಕೆಟ್ ಬರುತ್ತಲ್ವಾ, ಅದು 2 ಪ್ಯಾಕೆಟ್ ತಗೊಂಡಿದ್ದೀನಿ. ಅದನ್ನ ಹಾಕೊಂಡ್ಬಿಟ್ಟು ಗಂಟಿಲ್ಲದೆ ಮೊದಲು ಮಿಕ್ಸ್ ಮಾಡಬೇಕು. ಇವಾಗ ಸ್ಟವ್ ಆನ್ ಮಾಡಬೇಡಿ ಆಯ್ತಾ? ನೆಕ್ಸ್ಟ್ ಇದಕ್ಕೆ ನಾವು ರುಬ್ಕೊಂಡಿರುವ ಪೇಸ್ಟ್ ಕೂಡ ಹಾಕೊಂಡ್ಬಿಟ್ಟು ಅದೇ ರೀತಿ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು ಮೊದಲು. ಸ್ವಲ್ಪನೂ ಗಂಟು ಕಟ್ಕೋಬಾರ್ದು. ನೆಕ್ಸ್ಟ್ ಸ್ಟವ್ ಆನ್ ಮಾಡ್ಕೊಳ್ಳಿ. ಸ್ಟವ್ ಆನ್ ಮಾಡಿ ಲೈಟ್ ಆಗಿ ಕುದಿ ಬರಬೇಕು, ಅಷ್ಟೇ ಸಾಕು. ಜಾಸ್ತಿ ಏನು ಕುದಿಸ್ಬೇಡಿ. ನೋಡಿ ಲೈಟ್ ಆಗಿ ಕುದಿ ಬಂದು ನೋಡಿ ಇವಾಗ ಬರ್ತಾ ಇದೆಯಲ್ವಾ, ಸಾಕು. ನಮ್ಗೆ ಸ್ಟವ್ ಆಫ್ ಮಾಡ್ಬೋದು. ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಸೈಡ್ ಅಲ್ಲಿ ಇಟ್ಕೊಳ್ಳಿ. ಇದು ಫುಲ್ ಆಗಿ ಆರ್ಬೇಕು. ಅಷ್ಟೊತ್ತಿಗೆ ನಮ್ಮ ಮಾವಿನ ಹಣ್ಣನ್ನ ನಾವು ರೆಡಿ ಮಾಡಬೇಕು. ಒಳ್ಳೆ ಸ್ವೀಟ್ ಆಗಿರುವ ಟೇಸ್ಟಿ ಆಗಿರೋ ಮಾವಿನ ಹಣ್ಣೆ ತಗೋಬೇಕು. ಹುಳಿ ಇರಬಾರ್ದು, ಸ್ವಲ್ಪನೂ ಹುಳಿ ಇರಬಾರ್ದು. ನೆಕ್ಸ್ಟ್ ನೋಡಿ ಇದನ್ನ ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ಳಿ. ಮೊದಲು ನೋಡೋದಿಕ್ಕೆ ಎಷ್ಟು ಚೆನ್ನ ಅಲ್ವಾ ಈ ಮಾವಿನ ಹಣ್ಣು, ಆಮೇಲೆ ತಿನ್ನೋದಿಕ್ಕೆ ಮತ್ತೆ ಹೇಳ್ಬೇಕಾ? ನೋಡಿ ಇದನ್ನೆಲ್ಲ ಕೂಡ ಮಿಕ್ಸಿ ಜಾರಲ್ಲೇ ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಪೇಸ್ಟ್ ರೆಡಿ ಮಾಡಬೇಕು. ಈ ಪೇಸ್ಟ್ ರೆಡಿ ಆಯ್ತಲ್ವಾ? ಇವಾಗ ಅದು ಕೂಡ ಹಿಟ್ಟು ಕೂಡ ಅಂದ್ರೆ ನಮ್ಮ ಬ್ಯಾಟ್ರ್ ಕೂಡ ಆರಿದೆ. ಎಲ್ಲ ಎರಡು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫುಲ್ ಆಗಿ ಮಿಕ್ಸ್ ಆಗಿದೆ ಅಲ್ವಾ ಇವಾಗ? ನೋಡಿ ಸ್ವೀಟ್ ಎಲ್ಲ ಕರೆಕ್ಟ್ ನೋಡ್ಕೊಳ್ಳಿ, ಚೆನ್ನಾಗಿ ಸ್ವೀಟ್ ಇರಬೇಕು. ಡೇಟ್ಸ್ ಮತ್ತು ಮಾವಿನ ಹಣ್ಣು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇದನ್ನೊಂದು ಪಾಪ್ಸಿಕಲ್ ಮೌಲ್ಡ್ ಅಲ್ಲಿ ಹಾಕೊಂಡ್ರೆ ಆಯ್ತು. ಎಲ್ಲ ಕೂಡ ಹಾಕೊಳ್ಳಿ, ಇದೇ ರೀತಿ ಫಿಲ್ ಮಾಡ್ಕೊಳ್ಳಿ. ಫಿಲ್ ಆಯ್ತಲ್ವಾ? ಇನ್ನು ಇದನ್ನ ಮುಚ್ಚಳ ಮುಚ್ಚಿಬಿಟ್ಟು ಫ್ರೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಇದನ್ನ ಓಪನ್ ಮಾಡಿದ್ರೆ ನಮಗೊಂದು ಸೂಪರ್ ಆಗಿರುವ, ಟೇಸ್ಟಿ ಆಗಿರುವ, ಹೆಲ್ದಿ ಆಗಿರುವ ಮ್ಯಾಂಗೋ ಕುಲ್ಫಿ ಕ್ಯಾಂಡಿ ರೆಡಿ ಆಗುತ್ತೆ. ಇಷ್ಟ ಆಯ್ತಲ್ವಾ? ನೀವು ಕೂಡ ಇವತ್ತೇ ಟ್ರೈ ಮಾಡ್ತೀರಲ್ವಾ? ಹಾಗಿದ್ರೆ ಟ್ರೈ ಮಾಡಿ. ಆಮೇಲೆ ಈ ಪೇಜ್ ಕೂಡ ಫಾಲೋ ಮಾಡಿ ಇಟ್ಕೊಳ್ಳಿ ಆಯ್ತಾ? ಓಕೆ, ಥ್ಯಾಂಕ್ ಯು.